ಸಮಾಜೋತ್ಸವ ಇವತ್ತೇನು ಇದೆ. ನಾವೆಲ್ಲ ಏನು ಒಕ್ಕಟ್ಟಾಗ್ತಾ ಇದ್ದೀವಲ್ಲ, ಪ್ರಮಾಣದಲ್ಲಿ ಸೇರಿದಂತ ಎಲ್ಲ ನನ್ನ ತಂದೆ ತಾಯಂದ್ರೆ, ತಮ್ಮಂದ್ರೆ, ಯುವಕರೇ, ಪತ್ರಕರ್ತರೇ, ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಬಂದಂತ ಮತ್ತು ಕೇಸ್ ದಾಖಲೆ ಮಾಡಲಿಕ್ಕೆ ಬಂದಂತ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಅವ್ರಿಗೆ ತಿಮ್ಮಾಪುರ್ ಹೇಳಿ ಕಳಿಸಿರ್ತಾನೆ ಎಸ್ ಪಿಗೆ, ಎತ್ತಾಳ ಹೊಂಟಾನ ಅಂದ್ರೆ ಒಂದು ಕೇಸ್ ಹೋಗಿ. ನಾ ಹೇಳಿನವ್ರಿಗೆ ಮನೆ ಗುರುಮುಟ್ಕಲ್ದಾಗ ಹೇಳಿದ್ದೆ 79 ಆಗ್ಯಾವು, ಗುರುಮಟ್ಕಲ್ದ 80ನೇದು ಮನೆ ನಿನ್ನೆ ಇವತ್ತು ಮುಂಜಾನೆ ನೋಡಿದೆ ಪೇಪರ್ನಾಗ, ಗದ್ಯಾಳದಾಗ 81 ಆದ್ರೂ ಆಗ್ಬಹುದು. 150 ಕೇಸ್ ಆದ ಮ್ಯಾಗ 2028 ಇಲೆಕ್ಷನ್ ಬರ್ತದೆ. 150 ML ಸೀಟ್ ನಮಗೆ ಬರುವ ಅಂತ ತಿಳ್ಕೊಂಡು ಇವತ್ತು 81 ಇದೆ. 81ನೇ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತಹ, ಮುಂದೆ ಜಮಖಂಡಿ ಮಾತ್ರ ನಾವು ಗೆಲ್ತೀವಿ ಅನ್ನೋಂಥ ಶ್ರೀಕಾಂತ್ ಅವರು, ಯಾಕಂದ್ರೆ ಕೇಸ್ ಬಿಟ್ಟವ್ರು ಗ್ಯಾರಂಟಿ ತಗೊಂಡು ಗೆಲ್ತೀವಿ. ಎಷ್ಟು ಕೇಸ್ ಹಾಕ್ತೀರಿ ಹಾಕಿ. ಇನ್ನಾಗಿ ನೋಡಿದ್ರಲ್ಲ ನಮ್ಮ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಿದ್ರು, ಸಂಭಾಜಿ ರಾಜಂದು ಕೇಳಿಬಿಟ್ರೆ ಕಣ್ಣ ನೀರು ಬಂದು ನನಗೆ. ಮೊನ್ನೆ ಅಟನಿ ಸಭೆಯಲ್ಲಿ ನಾ ಹೇಳಿದೆ, ಆ ಸಿನಿಮಾ ನಾ ಗಾಡಿ ಒಳಗೆ ನೋಡ್ಕೋತ ಚಾವ ನೋಡ್ಕೋತ ಹೊಂಟಿದ್ದೆ, ಮುಂದಿನ ನೋಡೋದಾಗಲಿಲ್ಲ. ಎಷ್ಟು ಕ್ರೂರವಾಗಿ ನಮ್ಮ ದೇಶದ ಜನರನ್ನ ಹತ್ಯೆ ಮಾಡಿ, ಧರ್ಮಾಂತರ ಮಾಡಿ, ಈ ದೇಶವನ್ನು ಹಾಳು ಮಾಡಿದಂತಹ ಒಂದು ವರ್ಗ ಮೊಘಲರು, ಬ್ರಿಟಿಷರು, ಈ ಶಾಹಿಗಳದಾರಲ್ಲ, ಇಮಾಮ್ ಶಾಹಿ, ಬರೀದ್ ಶಾಹಿ, ಕುತುಬ್ ಶಾಹಿ, ಆದಿಲ್ ಶಾಹಿ, ಟಿಪ್ಪು ಸುಲ್ತಾನ, ಇಷ್ಟೆಲ್ಲ ಮಂದಿ ಬಂದ ಮ್ಯಾಗೂ ನಾವು ಇನ್ನ ಕೇಸರಿ ಟೊಪ್ಪಿಗೆ ಹಾಕೊಂಡು ಕೇಸರಿ ಜೆಂಡ ಹಾಕೊಂಡು ಅಡ್ಡಾಡ್ತೀವಿ ಅಂದ್ರೆ ಖರೆ ನಮ್ಮ ಪೂರ್ವಜರೇ ಹುಲಿಗಳು, ಅವರೇ ಗಾಂಧಿಸ್ತಾರೆ. ಇನ್ನು ಈ ಮೊಘಲ್ರಿ ಗಂಜಿ, ಟಿಪ್ಪು ಸುಲ್ತಾನ್ ಗಂಜಿ, ಔರಂಗಜೇಬ್ ಗಂಜಿ ಸಾಬ್ರಾಗ್ಯಾರಲ್ಲ, ಅವರು ರಣಹೇಡಿಗಳು ಅಂತ ಹೇಳಿ ಈ ಸಂದರ್ಭದಾಗ ಹೇಳಿದ್ರು. ಅವೆಲ್ಲ ಹಂಗಾಗ್ಯಾವು, ಕತ್ತಿ ತೋರ್ಸೋಣ ಆಗ್ಯಾವು. ಅವಕ್ಕಿನ್ನ ಪೂರ್ತಿ ಗೊತ್ತಿರ್ಲಿಲ್ಲ ಹಳ್ಳ್ಯಾಗ. ಈಗೇನು ಉತ್ತರ ಪ್ರದೇಶದಿಂದ ಕೆಲವು ಗಡ್ಡ ಬಿಟ್ಕೊಂಡು ನಿಮ್ಮ ಊರಾಗ ಬರ್ತಾರ ನೋಡು, ಮಸೂದಿ ಒಳಗೆ ಬಂದು ಅವ್ರು ಏನು ಮಾಡ್ತಾರೆ ಗೊತ್ತಲ್ಲ, ಹಿಂದೂ ಯಾವುದೇ ಧರ್ಮ ಆಚರಣೆ ಮಾಡಬಾರ್ದು, ಹಿಂದೂ ಧರ್ಮದ ಗುಡಿ ಗುಂಡಾರಕ್ಕೆ ಹೋಗಬಾರ್ದು, ಹಿಂದೂ ಧರ್ಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು, 5 ಸಲ ನಮಾಜ್ ಮಾಡಬೇಕು. ಅವ್ರನ್ನ ಹೆಂಗೆ ತಯಾರು ಮಾಡೇ ಬಿಟ್ಟಾರಂದ್ರೆ, ವಯಸ್ಸೆತ್ತದಲ್ಲ ಹೈದರಾಬಾದ್ನಾಗ, ಅರ್ಥೊಬ್ಬರು ತಮ್ಮ ಒಬ್ಬ ML ಅದಾನ, ಅವ ಏನು ಹೇಳ್ತಾನ, 15 ನಿಮಿಷ ಪೊಲೀಸರು ಸುಮ್ ಕುಟ್ಟಿಸ್ಬಿಟ್ರೆ ನೀವು 100 ಕೋಟಿ ಇದೀರಲ್ಲ ಹಿಂದೂಗಳು, ನಾವು ಬರೀ 15 ಕೋಟಿ ಇದೆಯಲ್ಲ, 15 ನಿಮಿಷ ಪೊಲೀಸರು ಸುಮ್ ಕುಟ್ಟಿಸ್ಬಿಟ್ರೆ 100 ಕೋಟಿ ಮಂದಿನೂ ಕೊಲ್ತೀನಿ ಅನ್ನುವಂತಹ ಹೇಳಿಕೆ ಕೊಡ್ತಾನೆ. ಅವನ ಕೇಸ್ ಆಗೋದಿಲ್ಲ. ಇವತ್ತು ಸ್ವಾಮಿಗಳು ಬಂದಾಗ ಬಿಜಾಪುರನಾಗ ನಿಮ್ಗೊಂದು ಕೇಸ್ ಬಿತ್ತಲ್ರಿ, ಮೊದಲೇ ಕೇಸ್ ಬರ್ತಾವ ನಿಮ್ಗೂ. 3ನೇ ದಿನ ಭಾಳ ಜೂನಿಯರ್ ಅದೇ, ನಾ ಭಾಳ ಸೀನಿಯರ್ ಅದೇ. ಈ ಪೊಲೀಸರ ಮ್ಯಾಗ, ಮಿಲಿಟರಿ ಅವ್ರ ಮ್ಯಾಗ ಇವು ಚಿಕ್ಕಿ ಗಿಕ್ಕಿ ಇರ್ತಾವಲ್ಲ, ಹಂಗೆ ನಾನು ಭಾಳ ಅದಾವ. 80 ಚಿಕ್ಕಿ ಹಾಕೋಬೇಕಾಗ್ತದೆ, ಈ ಕಡೆ 40, ಈ ಕಡೆ 40. ಇನ್ನು ಪಾಕಿಸ್ತಾನ ಮಿಲಿಟರಿ ಅವ್ರು ಚಿಕ್ಕಿ ಹಾಕೊಂಡಿರ್ತಾರೆ ನೋಡಿರಲಿಲ್ಲ, ಅವ್ರು ಹಿಂಗೆ ಬಿಟ್ಟಿರ್ತಾರೆ ಎಲ್ಲ ಮಕ್ಕಳು. ಒಂದು ಯುದ್ಧನ ಗೆದ್ದಲ್ಲ, ಎಲ್ಲಿ ಚಿಕ್ಕಿ ಬರ್ತಾವ ನಾವು ಮಾಡ್ತಾ ಹೇಳ್ರಿ. ಪಾಕಿಸ್ತಾನ ಯಾವುದರೆ ಭಾರತದ ವಿರುದ್ಧ ಯಾವುದರೆ ವಾರ್ನಾಗ ಗೆದ್ದಾರೇನು? ಎಂದೂ ಗೆದ್ದಿಲ್ಲ. ಆದ್ರೆ ಮಕ್ಕಳು ಮಿಲಿಟರಿ ಜನರಲ್
ಕೊಟ್ರೆ ಅವರು ಯಾವಾಗ ತಗೊಂಡ್ರು ಯಾವಾಗ ಇವು ಹಿಂಗೆ ಆಗಿ ನಮ್ಗೆ ಏನಾಗ್ಯದ ಇನ್ನ ಹೇಳಿದ್ರು ಗುರುಗಳು ಚೊಂಗೆ ಮಾಡಿ ತಿನ್ನೋದು ಅದು ಹಿಂಗ ಇದ್ರಂಗ ಮಾಡಿ ಅದೇನೋ ಅದು ಮೊದಲು ಇವು ಸಿಗ್ತಿದ್ದು ಮಣ್ಣಿನೂ ಅದ್ರ ಮ್ಯಾಗ ಹಿಂಗಿಟ್ಟು ಅದ್ರ ಮ್ಯಾಗ ಬೆಲ್ಲದ ಇದು ಆಗ್ತದ್ರಿ ಪಾಕ ನಮ್ಮ ಚೊಂಗೆ ನಮ್ಮ ಬಿಜಾಪುರ್ನಾಗ ಭಾಳ ಜೋರಿತ್ತು ಅದೇನು ಹುಲಿ ಹಂಗೆ ಇದು ಹಚ್ಕೋದಿಲ್ಲಿ ಹಳದಿ ಇವು ನಮ್ಮವೇ ಅಲ್ಲಿದಿಂದ ಅದು ಏನು ಡೋಲಿ ತೊಗೊಂಡು ಬರ್ತಿದ್ರು ಮೊದಲ ಇಲ್ಲಿ ಶಿರಾಜ್ ಶೆಟ್ಟಿ ಒಳಗೆ ಅಂದ್ರೆ ನಮ್ಮ ಶಿವಾಜಿ ಮಹಾರಾಜರ ಮೂರ್ತಿದಿಂದ ತಳಗಿನ ಓಣಿದಿಂದ ಚಾಲು ಆಗಿ ಅದು ಮುಳ್ಳಕ್ಷಿ ತನಕ ಹೋಗ್ತಿತ್ತು ಅದು ಅವಾಗ 90% ನಮ್ಮ ಮಂದಿನ ಇರ್ತಿದ್ರು ಅವ್ರ ಮಂದಿನ ಕಡಿಮೆ ಇರ್ತಿದ್ರು ಈಗ ನಾ MLA ಆದ್ಮ್ಯಾಗ ನಮ್ಮವ್ರು ಒಬ್ರು ಹೋಗುದಿಲ್ಲ ನಾ ಹೇಳ್ತೀನಿ ಅಷ್ಟೇ ಆದ್ರೆ ಸಮೀಪ ಮೊದಲೇನು ಎಲ್ಲಾನು ನಮ್ಮ ಮಂದಿನೇ ಹೋಗುದು ನಮ್ಮ ಪುಗ್ಗ ಪುಗ್ಗಾನು ಅವ್ರದ್ದೇ ಪುಗ್ಗ ಅವರು ಇದು ಜಾಗೃತಿ ಇವತ್ತು ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಪ್ರತಿ ಹಳ್ಳಿಯಲ್ಲಿ ಇವತ್ತು ಜನ ಜಾಗೃತ ಆಗ್ತಾ ಇದ್ದಾರೆ. ನಾನು MP ಇದ್ದ 10 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಮಂತ್ರಿ ಆಗಿದ್ದೆ. ನಾವೇ ಮಾತಾಡ್ತಿದ್ದೆ MP ಇದ್ದಾಗ. ಇನ್ನು ಈ ದೇಶನಾಗ ಒಂದು ಪಕ್ಷದ ಸರ್ಕಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ 10, 15, 20 ಪಾರ್ಟಿ ತಗೊಂಡು ಸರ್ಕಾರ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಯಾಕಂದ್ರ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು ಎರಡೇ ಹೆಸರ ಯಾವಪ್ಪ, ಒಂದು ಗಾಂಧಿ ಒಂದು ನೆಹರು. ಇವರಿಬ್ರು ಏನೂ ಮಾಡಿಲ್ಲ. ಮಾಡುವವರೇ ಬೇರೆ, ಬೆಣ್ಣೆ ಹೊಡೆದವರೇ ಬೇರೆ. ಮಾಡಿದವರು ಯಾರಪ್ಪ? ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದು ಟ್ಯಾಟ್ಯಾ ಟೋಪಿ. ಏನೋ ಕಾನೂನು ತಂದು ಬ್ರಿಟಿಷರು ಬಂದೂಕು ಅವಾಗ ಇದು ಮಾಡಿ ಹೊಡಿಬೇಕಾದ್ರೆ, ಬಾಯಾಗಿಟ್ಟು ಅವಾಗ ತೆಗಿಬೇಕಾದ್ರೆ ಗೋವಿನ ಇದು ಮತ್ತು ಹಂದಿ ಇದನ್ನ ಇದು ಆಗ್ತಾ ಇರುತ್ತೆ. ಅಲ್ಲಿಂದ ಯುದ್ಧ ಚಾಲು ಆಯ್ತಿದ್ದು. ಮೊದಲ 1857 ಮೊದಲ ಭಾರತದಲ್ಲಿ ಸಂಗ್ರಾಮ ಆಯಿತು. ಅಲ್ಲಿಂದ ಹಿಡಿದು ಎಷ್ಟು ಜನ, ಎಷ್ಟು ಕುಟುಂಬಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು, ಏನು ಪ್ರಾಣ ಕೊಟ್ಟರು. ಸ್ವಾತಂತ್ರ್ಯ ಹೋರಾಟಗಾರ ಎಷ್ಟು ಕುಟುಂಬಗಳು ನಾಚೋದು. ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ದಿಂಗ್ರಾ, ಚಂದ್ರಶೇಖರ್, ಯಾರು ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್. ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಇವತ್ತು ಅರ್ಧ ಮುರ್ಧ ಇಟ್ಲಿ, ಅರ್ಧ ಮುರ್ಧ ಇಂಡಿಯಾ. ಪಕ್ಕ ಇಂಡಿಯಾನೂ ಇಲ್ಲ, ಪಕ್ಕ ಹಿಂದೂನೂ ಇಲ್ಲ, ಪಕ್ಕ ಸಾಹಬನೂ ಇಲ್ಲ, ಪಕ್ಕ ಕ್ರಿಶ್ಚಿಯನ್ ಇಲ್ಲ. ಅವ ಹೇಳ್ತಾನ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿ. ಅವ್ರಿಗೆ ಏನು ಗೊತ್ತದ? ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರಿಗೆ 2 ಸಲ ಯಾವ ಶಿಕ್ಷೆ ಆಯ್ತು ಅವ್ರಿಗೆ? ಕಾಳಾಪಾನಿ ಅಂತಿದ್ರು. ಅವಾಗ ಅಲ್ಲಿ ಅಂಡಮಾನ್ದ ಒಯ್ದಿರ್ತಿದ್ರು. ಮನೆ ನರೇಂದ್ರ ಮೋದಿ ಅವರಲ್ಲಿ ಹೋಗಿ ಅವರು ಇದ್ದಂತಹ ರೂಮಿಗೆ ಹೋಗಿ ಅಲ್ಲೇನು ಅಲ್ಲಿರುವಂತಹ ಇದು ದೀಪಕ್ಕೆ ನಮಸ್ಕಾರ ಮಾಡಿ ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನೆ ಮಾಡಿದ್ರಲ್ಲ, ಆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರ ಕಾಳಾಪನಿ ಹೆಂಗಿತ್ತಂದ್ರೆ, ಒಂದು ದಿವ್ಸಕ್ಕೆ ಎತ್ತುಗಳ ಜಾಗದಾಗ ಮನುಷ್ಯ ಕಟ್ಟಿ 1 ಪೌಂಡ್ ಎಣ್ಣೆ ತೆಗಿಬೇಕವ. ಅವನಿಗೆ 1 ಹೊತ್ತು ಅಷ್ಟೇ ಊಟ ಕೊಡ್ತಿದ್ರು. ಶೌಚಾಲಯ ಇರಲಿಲ್ಲ. ಸ್ವಾತಂತ್ರ್ಯ ವೀರ ಸಾವರ್ಕರ್ 10 ವರ್ಷ ಒಂದು ಕಾಲಾಪನಿ ಅಂದ್ರೆ, ಅಂಥದ್ದು 2 ಸಲ ಕಾಲಾಪನಿ ಶಿಕ್ಷೆ ಪಡೆದವರು ಯಾರಪ್ಪ ಅಂದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್. ಅಂಥವ್ರ ಬಗ್ಗೆ ಇತಿಹಾಸದಲ್ಲಿ ಬರೀಲೇ ಇಲ್ಲ. ಒಳ್ಳೆ ಬೆಳ್ಳಿ ಅದೇ ಗಾಂಧಿ ಚರ್ಕಾನ್ ಮುದ, ನೆಹರು ಇದ್ರ ಚೈನಿ ಹೊಡೆದ. ಇದನ್ನ ಬಿಟ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ನೆನಪು ಮಾಡ್ಕೋಬೇಕು. ನಮ್ಮ ಮನೆ ಗುರುಮಿಟ್ಕಲ್ದಲ್ಲಿ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾ ಎಂದೂ ಈ ಗಾಂಧಿಗೆ ಮಹಾತ್ಮ ಅಲ್ಲಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ. ಇವನ ಬಳಿ ಮಹಾತ್ಮ ಅನ್ನುವಂತ ಯಾವ ಅಂಶಗಳೇ ಇರ್ತಿದ್ರೆ ಇನ್ಯಾಕೆ ನಾ ಅಲ್ಲಿ ಗಾಂಧಿ ಯಾರು ಹೇಳಿದ್ದು? ಮತ್ತು ಅಂಬೇಡ್ಕರ್ ಇನ್ನೊಂದು ದೊಡ್ಡ ವಿಚಾರ ಈ ದೇಶದ ಜನರಿಗೆ ಅವಾಗ ಹೇಳಿದ್ರು,
ಏನಪ್ಪಾ ಅಂದ್ರೆ ಭಾರತ ಸ್ವಾತಂತ್ರ್ಯ ಆಗ್ಬೇಕಾದ್ರೆ ಅಖಂಡ ಭಾರತ ತಗೋರಿ, ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳನ್ನು ಮಾಡಬೇಡ್ರಿ. ಒಂದು ವೇಳೆ ಮಾಡುವುದಾದ್ರೆ ಭಾರತದ ಭಾಗದಲ್ಲಿ ಬರುವಂತಹ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು. ಪಾಕಿಸ್ತಾನದಲ್ಲಿರುವಂತಹ ಕೊನೆ ಹಿಂದೂ ಸುರಕ್ಷಿತವಾಗಿ ಭಾರತಕ್ಕೆ ಬಂದ ಮೇಲೆ ಒಂದು ತಳಿನೂ ಉಳಿಬಾರದು ಭಾರತದಾಗ. ಅವಾಗ ಸ್ವಾತಂತ್ರ್ಯ ತಗೋಬೇಕಂತ ಯಾರು ಹೇಳಿದ್ದು? ವಾಜಪೇಯಿ ಹೇಳಿದ್ದಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ದಲ್ಲ. ಯಾರು ಹೇಳಿದ್ದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಹೇಳಿದ್ರು ಅನ್ನೋಂತ ಅದಕ್ಕೆ ಉತ್ತರ ಅವರು ಅದಕ್ಕೆ ಹೇಳ್ತಾರೆ. ಏನ್ ಹೇಳ್ತಾರ? ಇರ್ಲಿಲ್ಲ, ಮುಂದಿನ ಸಲ JCB ಬರ್ತದೆ ಸುಟ್ಟು. ಅವ್ರು ಏನ್ ಹೇಳ್ತಾರೆ ಅಂಬೇಡ್ಕರ್? ಇಸ್ಲಾಂನಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರದಿಂದ ನೋಡುವಂತಹ ಆ ಧರ್ಮದಾಗನೇ ಬರೋದಿಲ್ಲ. ನೀವು ತಿಳ್ಕೊಂಡ್ರಿ ಸಹೋದರ ನಮಗೆ ಇರ್ತೀವತ್ತ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೆ, ಪಾಕಿಸ್ತಾನ ಬೇಡುವಾಗ ಇಡೀ ಭಾರತದಲ್ಲಿರುವ ಎಲ್ಲಾ ಮುಸಲ್ಮಾನರು ನಮ್ಗೆ ಪಾಕಿಸ್ತಾನ ಬೇಕು, ನಾವು ಈ ಆಕಳದ ಗೋಮೂತ್ರ ಕುಡಿಯೋರ್ ಜೋಡ ನಾವು ಇರುವುದಿಲ್ಲ ಅಂತ ಹೇಳ್ತಾರೆ. ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳಿದ್ದು ಒಂದು ಸಾರ್ವಜನಿಕ ಸಭೆಯಲ್ಲಿ. ಹೌದಪ್ಪ, ನೀವೆಲ್ಲ ಹೇಳಿದ್ರಿ ನಾವು ಈ ಹಿಂದೂಗಳ ಜೊತೆ ಇರುವುದಿಲ್ಲ, ಗೋಮೂತ್ರ ಕುಡಿಯೋರ್ ಜೋಡ ನಾವು ಈ ದೇಶನಾಗ ಇರುವುದಿಲ್ಲ. ಆದ್ರ ನಾವು ನಿರ್ಣಯ ಮಾಡಿದೀವಿ ಏನಂತೇಳಿ ಪಾಕಿಸ್ತಾನ ಬೇರೆ ಕೊಟ್ಟಿವಿ ನಿಮಗೆ. ಈಗ ಅದೇ ನೀವು ಮುಸಲ್ಮಾನರು ಇಲ್ಲ ನಾವು ಭಾರತದಲ್ಲಿ ಅಣತಂಬರಂಗೆ ಇರ್ತೀವಿ ಅಂತ ಹೇಳ್ತಾ ಇದ್ರು. ಎಷ್ಟರ ನಾಟಕ ಅಂತೇಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವಾಗ ಹೇಳಿದ್ರು. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಇವ್ರನ್ನ ಇಟ್ಕೊಂಡ್ರೆ ಎಂದೂ ನಿಮ್ಮ ದೇಶಕ್ಕೆ ಶಾಂತಿ ಇರುವುದಿಲ್ಲ ಅಂತ ಹೇಳಿದವರು ಅಂಬೇಡ್ಕರ್. ಅವತ್ತಿನ ಜಗತ್ತಿನಾಗೆ ಯಾವನು ಮುಸಲ್ಮಾನರ ವಿರುದ್ಧ ಒಬ್ಬ ರಾಜಕಾರಣಿ ಮಾತಾಡ್ತಿದ್ದಿಲ್ಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ರು. ಇದು ಇತಿಹಾಸ, ಇದು ದಾಖಲೆ ಇದೆ. ದ ಪಾರ್ಟಿಷನ್ ಆರ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಐತಿ, ಓದ್ರಿ. ಆನ್ಲೈನ್ದಾಗ ಇದ್ರಾಗ ಹೋಗಿ ಯೂಟ್ಯೂಬ್ದಾಗ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣಗಳು. ನಮಗೇನು ಕಲಿಸ್ಬಿಟ್ಟಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರ ಸಲುವಾಗಿ ಹೋರಾಟ ಮಾಡಿದ್ರು, ಮೀಸಲಾತಿ ಕೊಟ್ಟರು. ಅವರು ಏನು ಮೇಲಿನ ಜಾತಿ ವಿರೋಧಿ ಇದ್ರು. ಇದನ್ನು ಬಿಟ್ಟರೆ ಅಂಬೇಡ್ಕರ್ ಬಗ್ಗೆ ನಿಜವಾದ ಇತಿಹಾಸ ನಮ್ಗೆ ಗೊತ್ತಿಲ್ಲ. ನಮ್ಮ ಪುಸ್ತಕ ತೆಗೆದ್ರೆ ನಮಗೆಲ್ಲರದು ಮೊಘಲರದು ಎಲ್ಲರ ಹೆಸರು ಗೊತ್ತಾಗ, ಎಲ್ಲರಿಗೂ ಗೊತ್ತದಾವಿಲ್ಲ. ಹುಮಾಯೂನ, ಬಾಬರ, ಮುಂದೆ ಯಾರು? ಹುಮಾಯೂನ್ ಆದ, ಬಾಬರ್ ಆದ. ಬಾಬರ್ನ ಮಗ ಯಾರು? ಜಹಾಂಗೀರ್. ಜಹಾಂಗೀರ್ ಆಗಣ ಶಹಜಾನ್. ಶಹಜಾನ್ ಆಗಣ ನೋಡಿ ಎಲ್ಲರಿಗೂ ಅಲ್ಲಿ ಕೂತು ಶಹಜಾನ್ ಒಬ್ಬ, ಇನ್ನು ಮುಂದೆ ಒಬ್ಬ ಔರಂಗಜೇಬ್ ಅತಾನ. ಅಂದ್ರೆ ಎಷ್ಟು ಪಕ್ಕ ನೆನಪಿಟ್ರಿ. ನಮ್ಮ ಮನ್ಯಾಗ ನಮ್ಮ ಮುತ್ಯಾನ ಅಪ್ಪನ ಹೆಸರೇ ನಮ್ಗೆ ಗುರುತಿಲ್ಲ. ನಮ್ಮ ಮುತ್ಯಾನಪ್ಪ ನಮಗೆ ಭಾಳ ಸ್ವಲ್ಪ ನಮ್ಮಲ್ಲಿ ಬಸನಗೌಡ, ಬಾಪುಗೌಡ, ರಾಮಗೌಡ ಭಾಳ ಇರೋದನ್ನು ಸ್ವಲ್ಪ ಶ್ರೀಕಾಂತ ವಿನಾಯಕ ಹೇಳಿದ್ರಲ್ಲ ನಮ್ಮ ಹಾರಿಕಾ ಮಂಜುನಾಥ್ ಅವ್ರು. ಇದು ಎಷ್ಟು ರಾಮನ ಎಷ್ಟು ಹೆಸರು ಅವು? 40 ಅಪ್ಪಂದ್ರ ಹೆಸರ ಹೇಳಿದ್ರು. ಅಪ್ಪಂದ್ರ ಅವ್ರ ವಂಶ. ನಿಮ್ಗೆ ಯಾರಿಗಾರು ಗುರ್ತದ? ಒಂದು 10 ಮ್ಯಾಗ 5 ಮ್ಯಾಗಾರ ಗುರ್ತದ. ಆದ್ರೆ ಬಾಬಾರ, ಹುಮಾಯೂನ, ಔರಂಗಜೇಬ ಇವರೆಲ್ಲ ಗುರ್ತದ. ಶಿವಾಜಿ ತಾಯಿ ಹೆಸರು